ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ವಿವಿಧ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಇಲ್ಲಿ ಈ ಪ್ರಶ್ನೆಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇಯರ್, FDA, SDA ಮತ್ತು ಇನ್ನಿತರೆ ಈ KA ಮತ್ತು KPSC ಇವು ಕಂಡಕ್ಟ್ ಮಾಡುವಂಥ ವಿವಿಧ ಒಂದು ಎಕ್ಸಾಮ್ಗಳಿಗೆ, ಗ್ರೂಪ್ C ಎಕ್ಸಾಮ್ಗಳಿಗೆ, ಗ್ರೂಪ್ B ಎಕ್ಸಾಮ್ಗಳಿಗೆ ಇವು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಿ, ಆದಷ್ಟು ಸಾಲ್ವ್ ಮಾಡಿ. ಓಕೆ, ಸೊ ನಾನು ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಮೋರ್ ದ್ಯಾನ್ 100 ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ನೀವು ಬೇಕಿದ್ದರೆ ಪ್ಲೇಲಿಸ್ಟ್ಗೆ ಹೋಗಿ ವಿಲೇಜ್ ಅಕೌಂಟೆಂಟ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್, VAO ಎಕ್ಸಾಮ್ ಪ್ರಿಪ್ರೇಷನ್ ಒಂದಲ್ಲಿ ನೋಡ್ಬೋದು, ಲ್ಯಾಂಡ್ ಸರ್ವೇಯರಲ್ಲಿ ಕೂಡ ನೋಡ್ಬೋದು, ಆಮೇಲೆ PCಯಲ್ಲಿ ಕೂಡ ನೀವು ನೋಡ್ಬೋದು. ಎಲ್ಲ ಒಂದು KPSC ಮತ್ತು KA ಪ್ರಿವಿಯಸ್ ಕ್ವಶನ್ ಪೇಪರ್ಸನ್ನು ನೀವು ನೋಡ್ಬೋದಾಗಿದೆ. ಓಕೆ, ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವಶನ್. ದಟ್ ಈಸ್, ವಿದ್ಯುತ್ ದೀಪದ ಬುರುಡೆಗಳ ತಂತುಗಳಲ್ಲಿ ಈ ಕೆಳಗಿನ ಯಾವ ಲೋಹಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ? ವಿದ್ಯುತ್ ದೀಪ ಅಂದರೆ ಏನು? ಬಲ್ಬ್. ಓಕೆ, ಸೊ ಈ ಒಂದು ಬಲ್ಬಲ್ಲೇ ಯಾವ ಒಂದು ತಂತುಗಳನ್ನು ಬಳಸಲಾಗ್ತದೆ? ಸೊ ದಟ್ ಈಸ್ ಟಂಗಸ್ಟನ್. ಟಂಗಸ್ಟನ್ನೇ ಯಾಕೆ ಬಳಸ್ತೀವಿ? ಯಾಕೆಂದರೆ ಇದು ಅತಿ ಹೆಚ್ಚಿನ ಕರಗುವ ಬಿಂದು ಹೊಂದಿರುವ ಕಾರಣ ಇದನ್ನು ಫಿಲಾಮೆಂಟ್ ಆಗಿ ಅಥವಾ ತಂತು ಆಗಿ ಬಳಸಲಾಗುತ್ತದೆ. ಇದರ ಒಂದು ಕರಗುವ ಬಿಂದು 3422 ಡಿಗ್ರಿ ಸೆಲ್ಸಿಯಸ್. ನೆನಪಿರಲಿ, ನಾಳೆ ಒಂದು ಒಂದು ಹೇಳಿಕೆ ರೂಪದಲ್ಲಿ ಕೊಡ್ತಾರೆ. ಟಂಗಸ್ಟನ್ ಇದು ಅತಿ ಹೆಚ್ಚು ಕರಗುವ ಬಿಂದು ಹೊಂದಿದೆ. ಆಮೇಲೆ ಇದರ ಒಂದು ಕರಗುವ ಬಿಂದು 3422. ಆದ್ದರಿಂದ ಇದನ್ನು ವಿದ್ಯುತ್ ದೀಪದ ಬುರುಡೆಗಳ ತಂತುಗಳಲ್ಲಿ ಬಳಸಲಾಗ್ತದೆ. ಮೇಲಿನ ಒಂದು ಹೇಳಿಕೆಗಳನ್ನು ಗಮನಿಸಿ, ಇದರಲ್ಲಿ ಯಾವ್ಯಾವ ಸರಿ ಇದಾವ? A ಸರಿ, A ಮತ್ತು B ಸರಿ, B ಮತ್ತು C ಸರಿ, ABC ಸರಿ. ಸೊ ಅದಕ್ಕೆ ಪ್ರತಿಯೊಂದು ಪಾಯಿಂಟ್ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮ್ಯಾಕ್ಸಿಮಮ್ ಎಲ್ಲ ಹೇಳಿಕೆ ರೂಪದಲ್ಲಿ ಕೇಳ್ತಾ ಇದ್ದಾರೆ ಕ್ವಶನ್ಗಳನ್ನು. ಅದಕ್ಕೆ ನಾವು ಇಲ್ಲಿ ಪ್ರತಿಯೊಂದು ಆಪ್ಷನ್ಗಳನ್ನು ನಾವಿಲ್ಲಿ ಅನಲೈಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ತಾಮ್ರ ಮತ್ತು ಬೆಳ್ಳಿ ಅಂತ ಇದೆ. ಸೊ ಇವು ಅತ್ಯುತ್ತಮ, ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಒಂದು ಬೆಸ್ಟ್ ಕಂಡಕ್ಟರ್ಸ್ ಅಂತ ಅನ್ಬೋದು ನಾವು. ಇದನ್ನು ಬೆಸ್ಟ್ ಕಂಡಕ್ಟರ್ಸ್ ಅಥವಾ ವಿದ್ಯುತ್ ವಾಹಕಗಳು. ಆದರೆ ಇವೇನಾಗ್ತವೆ? ಬೇಗನೆ ಕರಗ್ತಾವ. ಓಕೆ, ನೆಕ್ಸ್ಟ್ ನಿಕ್ಕಲ್ ಇದೆ. ಇದು ತವರದಂಥ ಒಂದು ಲೋಹ. ಅಂದರೆ ಹೀಟಿಂಗ್ ಕಾಯಿಲ್ ತಯಾರಿಕೆಯಲ್ಲಿ ಬಳಕೆಯಾಗುತ್ತೆ. ಹೀಟಿಂಗ್ ಕಾಯಿಲ್ ಅಂದರೆ ಯಾವುದಪ್ಪ? ನಿಕ್ರೋಮ್ ಅಥವಾ ನೈಕ್ರೋಮ್ ಅಂತಲೂ ಅನ್ಬೋದು. ನಿಕ್ರೋಮ್ ಅಂದರೆ ನಿಕ್ಕಲ್ ಕ್ರೋಮಿಯಂ ಕೂಡಿ ಈ ಒಂದು ಹೀಟಿಂಗ್ ಕಾಯಿಲನ್ನು ತಯಾರು ಮಾಡ್ತಾರೆ. ನೆಕ್ಸ್ಟ್ ಕಪ್ಪು ರಂಧ್ರ. ಬಾಹ್ಯಾಕಾಶದಲ್ಲಿ ಡ್ಯಾಶ್ ಇದೆ ನೋಡಿ. ಕಪ್ಪು ರಂಧ್ರ ಅಂದರೆ ಬ್ಲ್ಯಾಕ್ ಹೋಲ್ ಅಂತ ನೀವು ಕೇಳಿರ್ಬೋದು. ಸೊ ಇದೊಂದು ಬೃಹತ್ ಕುಸಿತದ ನಕ್ಷತ್ರ. ಅಂದರೆ ಅತಿಯಾದ ಗುರುತ್ವಾಕರ್ಷಣೆಯಿಂದಾಗಿ ತನ್ನದೇ ಶಕ್ತಿಯಲ್ಲಿ ಕುಸಿದು ಹೋದ ಅಥವಾ ಕೊಲ್ಯಾಪ್ಸ್ಡ್ ಸ್ಟಾರ್. ಈ ಒಂದು ನಕ್ಷತ್ರದ ಅವಶೇಷವೇ ಬ್ಲ್ಯಾಕ್ ಹೋಲ್, ಅದರ ಅವಶೇಷ. ಓಕೆ, ನೆಕ್ಸ್ಟ್ ಇವು ಉಳಿಕಿದ್ದು ಏನದವಪ್ಪ? ಇವೆಲ್ಲ ವೈಜ್ಞಾನಿಕವಾಗಿ ತಪ್ಪಾದ ಹೇಳಿಕೆಗಳದಾವ. ನೆಕ್ಸ್ಟ್, ರಬ್ಬರಿನಿಂದ ಮಾಡಿದ ಪಾದರಕ್ಷೆಗಳು ಕಾರ್ಯನಿರ್ವಹಿಸುತ್ತವೆ. ಓಕೆ, ಸೊ ಇದು ಅವಾಹಕ ಇದೆ. ಇದು ಅವಾಹಕ ಅಂದ್ರೇನು? ಇನ್ಸುಲೇಟರ್. ಇನ್ಸುಲೇಟರ್ ಅಂದರೆ ಏನು? ಇನ್ಸುಲೇಟರ್ ಅಂದರೆ ಇದರಲ್ಲಿ ಕರೆಂಟ್ ಸಪ್ಲೈ ಆಗೋದಿಲ್ಲ ಅಥವಾ ರನ್ ಆಗೋದಿಲ್ಲ. ಸೊ ವಾಹಕ ಅಂದರೆ ಅದ್ರ ಕಂಡಕ್ಟರ್, ಅದರಲ್ಲಿ ಕರೆಂಟ್ ಫ್ಲೋ ಆಗ್ತದೆ. ಇನ್ಸುಲೇಟರಲ್ಲಿ ಕರೆಂಟ್ ಫ್ಲೋ ಆಗೋದಿಲ್ಲ. ಆಮೇಲೆ ಸೆಮಿಕಂಡಕ್ಟರ್ ಅಂತ ಒಂದು ಅಂತೀವಿ ನಾವು. ಸೆಮಿಕಂಡಕ್ಟರ್ ಅಂದರೆ ಇದರಲ್ಲಿ ನೈದರ್ ಬಿ ನಾರ್ ಬಿ. ಇದಕ್ಕೆ ಅರೆವಾಹಕ ಅಂತೀವಿ, ಅರೆವಾಹಕ. ಓಕೆ, ಸೊ ಇವುಗಳಿಗೆ ಉದಾಹರಣೆ ಸಿಲಿಕಾನ್, ಆಮೇಲೆ ಜರ್ಮನಿಯಂ. ಓಕೆ, ಸೊ ಇಲ್ಲಿ ರಬ್ಬರ್ ವಿದ್ಯುತ್ ಪ್ರವಾಹವನ್ನು
ತಡೆಯುತ್ತದೆ. ಅದಕ್ಕೆ ಇದನ್ನು ವಿದ್ಯುತ್ ಬಂಧಕ ಅಥವಾ ಅವಾಹಕ ಅಂತ ಕರಿತೀವಿ. ಆದ್ದರಿಂದ ಇದು ನಮಗೆ ಶಾರ್ಟ್ ಸರ್ಕ್ಯೂಟ್ಗಳಿಂದ ರಕ್ಷಣೆ ನೀಡುತ್ತದೆ. ಈ ಕೆಳಗಿನ ಯಾವುದು ಮೂಲ ಬಂಡೆ? ಮೂಲ ಬಂಡೆ ಅಂದರೆ ಇದರಲ್ಲಿ ಅಗ್ನಿಶಿಲೆ ಆಗುತ್ತೆ. ಅಗ್ನಿಶಿಲೆ ಅಂದರೆ ನೀವು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳು ಇಗ್ನಿಯಸ್ ರಾಕ್ ಅಂತ ಕೇಳಿರ್ಬೋದು. ಸೊ ಇದು ಜ್ವಾಲಾಮುಖಿ ಲಾವಾರಸ ತಣ್ಣಗಾಗಿ ಮೊದಲು ಉಂಟಾಗುವ ಶಿಲೆಯಾದ್ದರಿಂದ ಇದನ್ನು ಪ್ರಥಮ ಅಥವಾ ಮೂಲ ಶಿಲೆ ಎನ್ನಲಾಗುತ್ತದೆ. ನೆಕ್ಸ್ಟ್ ಸಂಚಿತ ಅಥವಾ ಪದರುಕಲ್ಲು. ಇದು ಅಗ್ನಿಶಿಲೆಗಳು. ಈ ಶಿಲೆಗಳು ಏನಾಗ್ತವ, ಸವೆತಕ್ಕೊಳಗಾಗಿ ಕಣಗಳು ಶೇಖರಣೆಯಾಗಿ ಈ ಸಂಚಿತ ಶಿಲೆ ಉಂಟಾಗ್ತದೆ. ನೆಕ್ಸ್ಟ್ ರೂಪಾಂತರ ಶಿಲೆ ಅಂದರೆ ತಾಪ ಮತ್ತು ಒತ್ತಡದಿಂದ ಅಗ್ನಿ ಅಥವಾ ಸಂಚಿತ ಶಿಲೆಗಳು ಏನಾಗ್ತವ, ಈ ರೂಪಾಂತರ ಶಿಲೆಯಾಗಿ ರೂಪುಗೊಳ್ತವ. ನೆಕ್ಸ್ಟ್ ನಗುವ ಅನಿಲ. ನಗುವ ಅನಿಲದ ರಾಸಾಯನಿಕ ಹೆಸರೇನು? ಇದಕ್ಕೇನಂತೀವಿ ನಾವು? ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್. ಇದರ ಒಂದು ಕೆಮಿಕಲ್ ಫಾರ್ಮುಲಾ ಏನು? N2O. ಇದನ್ನು ಉಸಿರಾಡಿದಾಗ ಮಂದಹಾಸ ಅಥವಾ ಮಾದಕತೆ ಉಂಟಾಗುವುದರಿಂದ ಇದು ನಗುವ ಅನಿಲ ಎನ್ನಲಾಗುತ್ತದೆ. ನೆಕ್ಸ್ಟ್ ಸಿಲ್ವರ್ ನೈಟ್ರೇಟ್. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಮತದಾನ, ವೋಟ್ ಮಾಡೋ ಟೈಮಲ್ಲಿ ನಿಮ್ಮ ಒಂದು ಬೆರಳಿಗೆ ನೀವು ಮತದಾನದ ಈ ಒಂದು ಶಾಯಿಯನ್ನು ಹಚ್ತಾರೆ ನಿಮಗೆ. ಈ ಒಂದು ಶಾಯಿ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗ್ತದೆ. ನೆಕ್ಸ್ಟ್ ಸೋಡಿಯಂ ಕಾರ್ಬೋನೇಟ್. ಇದು ವಾಷಿಂಗ್ ಸೋಡಾ. ಆಮೇಲೆ ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ಅದು ಬೇಕಿಂಗ್ ಸೋಡಾ. ನೆಕ್ಸ್ಟ್ ಕ್ಯಾಲ್ಸಿಯಂ ಸಲ್ಫೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಅಂದರೆ ಏನಪ್ಪ? CaSO4. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ, ಕ್ಯಾಲ್ಸಿಯಂ ಸಲ್ಫೇಟ್ಗೆ ಹೀಗೆಂದು ಕರೆಯುವರು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದ ಕೆಮಿಕಲ್ ಫಾರ್ಮುಲಾ, ರಾಸಾಯನಿಕ ಹೆಸರೇನು ಅಂತ ಕೇಳ್ಬೋದು. ಸೊ ನೀವು ಇದನ್ನು ನೆನಪಿಟ್ಕೋಬೇಕು. ನೆಕ್ಸ್ಟ್ ಐಸೋಥರ್ಮ್ಸ್ ಎಂದರೆ ಏನು? ಇಲ್ಲಿ ಐಸೋಥರ್ಮ್ ಅಂದರೆ ಏನಂದರೆ ಒಂದೇ ಸರಾಸರಿ ತಾಪಮಾನವನ್ನು ಹೊಂದಿರುವ ಸ್ಥಳಗಳನ್ನು ಸೇರುವ ನಕ್ಷೆಯಲ್ಲಿನ ಸಾಲುಗಳು. ಓಕೆ, ನೋಡಿ ಇಲ್ಲಿ ಐಸೋಥರ್ಮ್ ಹೆಸರಲ್ಲೇ ಇದೆ, ಐಸೋಥರ್ಮ್. ಸ್ವಲ್ಪ ಇಂಗ್ಲೀಷಲ್ಲಿ ನೀವು ಈ ಸೈನ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ರಿ ಅಂದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಥರ್ಮ್ ಅಂದರೆ ಏನು? ಥರ್ಮೋಮೀಟರ ಅಂದರೆ ಒಂದು ಸ್ವಲ್ಪ ಟೆಂಪ್ರೇಚರ್ ರಿಲೇಟೆಡ್ ಆಗತ್ತೆ, ಹೌದಾ? ಅದಕ್ಕೆ ನಾವು ತಾಪಮಾನ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಥರ್ಮ್ ಅಂದರೆ ತಾಪ, ಐಸೋ ಅಂದರೆ ಸಮ. ಓಕೆ, ನೆಕ್ಸ್ಟ್ ಇದೇನಿದೆ? ಸಮಾನ ಪ್ರಮಾಣದ ಸೂರ್ಯಪ್ರಕಾಶ. ಇದಕ್ಕೆ ಐಸೋಹೇಲ್ಸ್ ಅಂತ ಅಂತೀವಿ. ಐಸೋಹೇಲ್ಸ್, ಸಮಾನ ಪ್ರಮಾಣದ ಸೂರ್ಯಪ್ರಕಾಶ. ನೆಕ್ಸ್ಟ್ ಸಮಾನ ಮಳೆಯ ಬಾಹ್ಯರೇಖೆಗಳು, ಐಸೋಹೈಟ್ಸ್. ನೆಕ್ಸ್ಟ್ ಸಮಗಾಳಿಯ ಒತ್ತಡ, ಐಸೋಬಾರ್. ಸೊ ಹೀಗೆ ನೀವು ಪ್ರತಿಯೊಂದು ಒಂದನ್ನು ಹೀಗೆ ಅನಲೈಸ್ ಮಾಡ್ಕೊತಾ ಹೋದ್ರೆ ಈಸಿಯಾಗಿ ನಿಮ್ಗೆ ಏನಪ್ಪ, ನಿಮ್ಮ ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ಅದು ನಿಮಗೆ ಈಸಿಯಾಗಿ ಒಂದು ಮನದಟ್ಟಾಗತ್ತೆ. ಒಂದು ಬೈಟನ್ನು ಒಳಗೊಂಡಿದೆ. ನೋಡಿ ಇದು ಎಷ್ಟು ಸಲ ರಿಪೀಟ್ ಆಯಿತು. ಈಗ ನಾನು ಲಾಸ್ಟ್ ಒಂದು ಮಂತಿಂದ ಈ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದ್ದೀನಿ. ಸೊ ಈಗ ಎಷ್ಟೋ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ. ಅದರಲ್ಲಿ ಈ ಬೈಟ್ ಬದ್ದಲ್ ಮಿನಿಮಮ್ 3 to 4 ಟೈಮ್ಸ್ ಇದು ರಿಪೀಟ್ ಆಗಿದೆ ಕ್ವಶನ್. ಓಕೆ, ಈ ಒಂದು ಡೇಟಾ ಮೇಲೆ ಒಂದು ಮಿನಿಮಮ್ ಕ್ವಶನ್ ಇದ್ದೇ ಇರುತ್ತೆ. ಒನ್ ಬೈಟ್ ಅಂದರೆ ಏನಪ್ಪ? ಒನ್ ಬೈಟ್ ಅಂದರೆ
ಬಿಟ್ಸ್ 8 ಬಿಟ್ಸ್ 8 ಬಿಟ್ಗಳು, ಅರ್ಥ ಆಯ್ತಾ. ಮತ್ತು 4 ಬಿಟ್ಗಳು ಅಂದರೆ ಒಂದು ನಿಬ್ಬಲ್ ಆಗತ್ತೆ, ನೆನಪಿರಲಿ. ಇದೊಂದು ನೆನಪಿರಲಿ, ಒಂದು ನಿಬ್ಬಲ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ನಿಬ್ಬಲ್ ಅಂದರೆ 4 ಬಿಟ್ಗಳು. ಓಕೆ, ಅಂದರೆ ಒಂದು ಬಿಟ್ ಅಂದರೆ ಏನು, 0 ಅಥವಾ 1 ಇಷ್ಟ, ಅದೇ ಒಂದು ಬಿಟ್ಟು. ನೆಕ್ಸ್ಟ್ ಲುಂಬಿನಿ ಗೌತಮ್ ಬುದ್ಧನ ಜನ್ಮಸ್ಥಾನ. ಲುಂಬಿನಿ ಇದೊಂದು ಗೌತಮ್ ಬುದ್ಧನ ಜನ್ಮಸ್ಥಾನ. ಬಟ್ ಇದು ಎಲ್ಲಿದೆ, ನೇಪಾಳ, ಬಿಹಾರ, ಭೂತಾನ, ಸಿಕ್ಕಿಮ. ಸೊ ಇದು ಇರೋದು ಮ್ಯಾಕ್ಸಿಮಮ್ ಜನ ಕನ್ಫ್ಯೂಸ್ ಆಗೋದು ಬಿಹಾರ್ ಅಂತ ಆಗ್ತಾರೆ, ಬಟ್ ಇದು ಇರೋದು ನೇಪಾಳದಲ್ಲೇ. ಲುಂಬಿನಿ ಪ್ರಸ್ತುತ ನೇಪಾಳದ ರೂಪಂದೇಹಿ ಜಿಲ್ಲೆಯಲ್ಲಿದೆ. ರೂಪಂದೇಹಿ. ನೆಕ್ಸ್ಟ್ ಬಿಹಾರದಲ್ಲಿ ಇಲ್ಲಿ ಬುದ್ಧನಿಗೆ ಜ್ಞಾನೋದಯವಾಯಿತು. ಓಕೆ, ಅಂದರೆ ಎಲ್ಲಿ, ಬೋಧಗಯಾದಲ್ಲಿ, ಬೋಧಗಯ. ಆಮೇಲೆ ಭೂತಾನ, ಸಿಕ್ಕಿಮ ಇವು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಿಲ್ಲ. ನೆಕ್ಸ್ಟ್ ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ. ಇದಕ್ಕೆ ಕಾರಣ ಏನು? ಸೊ ಯಾಕೆಂದರೆ ಗಾಜಿನ ಸಾಂದ್ರತೆಯು ಗಾಳಿಗಿಂತ ಹೆಚ್ಚಾಗಿದೆ ಹಾಗೂ ಗಾಜಿನ ವಕ್ರೀಭವನಾಂಕ ಹೆಚ್ಚಿರುತ್ತೆ. ನೋಡಿ, ಗಾಜಿನ ಸಾಂದ್ರತೆ ಗಾಳಿಗಿಂತ ಹೆಚ್ಚಿರುತ್ತೆ, ಅದಕ್ಕೆ ಅಲ್ಲಿ ಬೆಳಕು ಸಾವಕಾಶವಾಗಿ ಚಲಿಸ್ತದೆ, ಅಂದರೆ ಆಪ್ಟಿಕಲಿ ಡೆನ್ಸರ್ ಇರುತ್ತೆ. ಈ ಮಾಧ್ಯಮದ ಸಾಂದ್ರತೆ ಹೆಚ್ಚಿದ್ದಷ್ಟು ಬೆಳಕಿನ ವೇಗ ಕಡಿಮೆ ಆಗ್ತದೆ. ಆಮೇಲೆ ಈ ಗಾಳಿಯ ವಕ್ರೀಭವನಾಂಕ ಕಡಿಮೆ, ಆದರೆ ಬೆಳಕು ನಿಧಾನವಾಗಲು ಪ್ರಮುಖ ಕಾರಣ ಗಾಜಿನ ಹೆಚ್ಚಿನ ಸಾಂದ್ರತೆ. ಬಾಹ್ಯಾಕಾಶ ಸಾರಿಗೆ ಸೇವೆಗಳ ಸಂಘವಾದ ಸ್ಪೇಸ್ ಎಕ್ಸ್ ಸ್ಥಾಪಕರು ಯಾರು? ಇದಂತೂ ಎಲ್ಲರಿಗೂ ಗೊತ್ತಿದ್ದಂಥ ಉತ್ತರವೇ, ಎಲಾನ್ ಮಸ್ಕ್. ಹೌದಾ? ಇವರು 2002 ಸ್ಪೇಸ್ ಎಕ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ನೆಕ್ಸ್ಟ್ ಜೆಫ್ ಬೆಜೋಸ್. ಇವರು ಅಮೆಜಾನ್ ಮತ್ತು ಅಮೆಜಾನ್ ಎಲ್ಲರಿಗೂ ಗೊತ್ತದ, ಬಟ್ ಅಮೆಜಾನ್ ಜೊತೆಗೆ ಇನ್ನೊಂದು ಬ್ಲೂ ಒರಿಜಿನ್ ಈ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು. ನೆಕ್ಸ್ಟ್ ಇವಾನ್ ಸ್ವಿಜೆಲ್ ಇವರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನ್ಯಾಪ್ಚಾಟ್ ಇವಾನ್ ಸ್ವಿಜೆಲ್. ನೆಕ್ಸ್ಟ್ ಜಾಕ್ ಡೋರ್ಸೆ ಇವರು ಟ್ವಿಟರ್ ಈಗ ಎಕ್ಸ್ ಅಂತ ಅಂತೀವಿ, ಇವರು ಎಕ್ಸ್ನ ಇದೆ. ಆ್ಯಕ್ಚುಲಿ ಈಗ ಎಲಾನ್ ಮಸ್ಕ್ಗೆ ಹೋಗಿದೆ, ಬಟ್ ಇವರು ಆ ಒಂದು ಟ್ವಿಟರ್ನ ಸಹ ಸಂಸ್ಥಾಪಕರು. ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಯಾವುದು? ಅತ್ಯಂತ ದೊಡ್ಡ ಉಷ್ಟ್ರ ಪಕ್ಷಿ ಅಥವಾ ಆಸ್ಟ್ರಿಚ್ ಅಂತ ಅಂತೀವಿ. ಇದು ಪ್ರಪಂಚದ ಅತ್ಯಂತ ಎತ್ತರವಾದ ಮತ್ತು ಭಾರವಾದ ಹಾರಲಾರದ ಪಕ್ಷಿಯಾಗಿದೆ. ಇದು ಹಾರಂಗಿಲ್ಲ. ಓಕೆ, ನೆಕ್ಸ್ಟ್ ಏಮು ಇದು 2ನೇ ಅತಿ ದೊಡ್ಡ ಪಕ್ಷಿ. ನಾಳೆ ಕ್ವಶನಲ್ಲಿ ಹೀಗೆ ಕೇಳ್ಬೋದು, ಭೂಮಿಯ ಮೇಲಿನ ಅತಿ ದೊಡ್ಡ ಜೀವಂತ ಪಕ್ಷಿ ಉಷ್ಟ್ರ ಪಕ್ಷಿ, ಆದರೆ 2ನೇ ಅತಿ ದೊಡ್ಡ ಪಕ್ಷಿ ಯಾವುದು? ಸೊ ಎಲ್ಲರಿಗೂ ಅತಿ ದೊಡ್ಡದು ಗೊತ್ತಿರುತ್ತೆ, ಬಟ್ ಅತಿ ದೊಡ್ಡ 2ನೇ ಪಕ್ಷಿ ಅದು ಏಮು. ನೆಕ್ಸ್ಟ್ ಕಡಲಕೋಳಿ ಅಲ್ಬ್ಯಾಟ್ರಾಸ್ ಅಂತ ಅಂತೀವಿ. ಈ ಅಲ್ಬ್ಯಾಟ್ರಾಸ್ ಅತಿ ಉದ್ದವಾದ ರೆಕ್ಕೆಗಳನ್ನು ಹೊಂದಿರುವ ಪಕ್ಷಿ. ನೆಕ್ಸ್ಟ್ ಸೈಬೇರಿಯಾದ ಕೊಕ್ಕರೆ, ಇದು ವಲಸೆ ಹೋಗುವ ಪಕ್ಷಿ. ಅಂದರೆ ಒಂದು ದೇಶ ಬಿಟ್ಟು ಮತ್ತೊಂದು ದೇಶ, ಒಂದು ಖಂಡ ಬಿಟ್ಟು ಮತ್ತೊಂದು ಖಂಡಕ್ಕೆ ವಲಸೆ ಹೋಗ್ತದೆ.
ನೆಕ್ಸ್ಟ್ ಸಾರಜನಕದೊಂದಿಗೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಬಿತ್ತನೆ ಮಾಡಲು ಕೆಳಗಿನ ಯಾವ ಬೆಳೆಗೆ ಆದ್ಯತೆ ನೀಡಲಾಗಿದೆ? ಹೆಚ್ಚಾಗಿ ದ್ವಿದಳ ಧಾನ್ಯಗಳನ್ನು ನಾವು ಆದ್ಯತೆಯನ್ನು ಕೊಡ್ತೀವಿ. ಈಗ ಇಲ್ಲಿ ದ್ವಿದಳ ಧಾನ್ಯ ಯಾವುದಾಗತ್ತಾ? ಕಡಲೆಕಾಯಿ. ಇದು ದ್ವಿದಳ ಧಾನ್ಯದ ಗಿಡವಾಗಿದ್ದು ಅಂದರೆ ಲೆಗುಮಿನಸ್ ಪ್ಲ್ಯಾಂಟ್ಸ್ ಅಂತ ಅಂತೀವಿ ನಾವು. ಲೆಗುಮಿನಸ್ ಪ್ಲ್ಯಾಂಟ್ಸ್. ಇದರ ಬೇರುಗಳಲ್ಲಿರುವ ರೈಜೋಬಿಯಂ ನೋಡಿ, ರೈಜೋಬಿಯಂ ಬ್ಯಾಕ್ಟೀರಿಯಾ ರೈಜೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣದ ಸಾರಜನಕವನ್ನು ಮಣ್ಣಿನಲ್ಲಿ ಏನು ಮಾಡ್ತದೆ? ಸ್ಥಿರೀಕರಿಸ್ತದೆ. ಯಾವುದು? ಈ ಕಡಲೆಕಾಯಿ ಅಂದರೆ ಏನು? ಶೇಂಗಾ. ಓಕೆ. ಸೊ ಇದರ ಒಂದು ಬೇರುಗಳಲ್ಲಿ ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಇರ್ತದೆ. ಸೊ ಅದು ವಾತಾವರಣದಲ್ಲಿ ಸಾರಜನಕ ಅಂದ್ರೇನು? ನೈಟ್ರೋಜನ್. ಈ ನೈಟ್ರೋಜನನ್ನು ಫಿಕ್ಸೇಷನ್ ಮಾಡ್ತದೆ. ಅರ್ಥ ಆಯ್ತಾ? ಇವುಗಳಲ್ಲಿ ಯಾವುದು ಐತಿಹಾಸಿಕವಾಗಿ ಬೆಳೆಗಳಿಗೆ ವ್ಯಾಪಕ ಹಾನಿ ಉಂಟು ಮಾಡಿದೆ? ಮಿಡತೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಲೋಕುಸ್ಟ್ಸ್ ಅಂತ ಅಂತೀವಿ. ಇದು ಮಿಡತೆಗಳ ಹಿಂಡು. ಇದೇನು ಮಾಡ್ತದೆ? ಮೈಲಿಗಟ್ಟಲೆ ಬೆಳೆಗಳನ್ನು ಕ್ಷಣಾರ್ಧದಲ್ಲಿ ತಿಂದು ಮುಗಿಸಿ ಒಂದು ಇಡೀ ಬೆಳೆ ನಾಶಕ ಅಂತ ಇದು ಅನ್ಸ್ಕೊಂಡಿದೆ ಮಿಡತೆ. ಆಮೇಲೆ ಇವು ಚಿಟ್ಟೆಗಳು ನಮಗೆ ಪರಾಗಸ್ಪರ್ಶಕ್ಕೆ ಅಂದರೆ ಪಾಲಿನೇಷನ್ಗೆ ಸಹಾಯ ಮಾಡ್ತವೆ. ಓಕೆ. ಆಮೇಲೆ ಇವು ಜೀರುಂಡೆಗಳು ಕೂಡ ಬೆಳೆಗಳಿಗೆ ಹಾನಿ ಮಾಡಿದರು. ಈ ಮಿಡತೆಗಳಷ್ಟು ಹಾನಿ ಮಾಡೋದಿಲ್ಲ ಅವು. ಓಕೆ. ನೆಕ್ಸ್ಟ್ ಅಮೀಬಾವಿನ ಆಕಾರ ಏನು? ಅಮೀಬಾ ಅದಕ್ಕೆ ಆಕಾರವಿಲ್ಲ, ನಿರ್ದಿಷ್ಟ ಆಕಾರವಿಲ್ಲ. ಈಗ ಅಮೀಬಾ ಅಂದರೆ ಹಿಂಗೂ ಅಮೀಬಾ ಆಗುತ್ತೆ, ಹಿಂಗೂ ಆಗುತ್ತೆ, ಆಮೇಲೆ ಹಿಂಗೂ ಆಗುತ್ತೆ. ಅದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ. ಮಹಾರಾಷ್ಟ್ರದಲ್ಲಿರುವ ಲೋನಾರ್ ಸರೋವರ ಡ್ಯಾಶ್ ಇದೆ. ಇದು ಮಹಾರಾಷ್ಟ್ರದಲ್ಲಿ ಲೋನಾರ್ ಸರೋವರ ಕ್ಷುದ್ರ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರ. ಸುಮಾರು 52,000 ವರ್ಷಗಳ ಹಿಂದೆ ಉಲ್ಕಾಪಾತದಿಂದಾಗಿ ಉಂಟಾದ ಈ ಒಂದು ಕುಂಡದಲ್ಲಿ ಈ ಸರೋವರ ರೂಪುಗೊಂಡಿದೆ. ಓಕೆ. ನೆಕ್ಸ್ಟ್ ಮನುಷ್ಯ ಮಾಡಿದ ಸರೋವರ ಅಂದರೆ ಆರ್ಟಿಫಿಷಿಯಲ್ ಸರೋವರಗಳಾಗ್ತವೆ. ನೆಕ್ಸ್ಟ್ ಭೂಕಂಪದಿಂದ ಯಾವುದಾಗಿಲ್ಲ. ಸೊ ಬಟ್ ಆರ್ಟಿಫಿಷಿಯಲ್ ಇದಾವೆ. ಆಮೇಲೆ ನೈಸರ್ಗಿಕ ಸರೋವರ ಅದಾವೆ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಡ್ಯಾಶ್ ಎಂದು ಕರೆಯಲಾಗಿತ್ತು. ಪ್ರಾಂತ್ಯಗಳನ್ನು ಏನಂತ? ರಾಜ್ಯ ಅಂತ ಕರೆಯಲಾಗಿತ್ತು. ವಿಜಯನಗರ ಆಡಳಿತದಲ್ಲಿ ಸಾಮ್ರಾಜ್ಯವನ್ನು ರಾಜ್ಯ ಅಥವಾ ಮಂಡಲ, ಇಲ್ಲಿ ಆಪ್ಷನ್ಗಳಲ್ಲಿ ಮಂಡಲ ಕೊಟ್ಟಿದ್ದರು, ಮಂಡಲ ಕರೆಕ್ಟ್ ಆಗ್ತಿತ್ತು. ಮಂಡಲಗಳಾಗಿ ವಿಭಜಿಸಲಾಗಿತ್ತು. ಲೆಟ್ಸ್ ಎಕ್ಸಾಂಪಲ್ ಉದಯಗಿರಿ ರಾಜ್ಯ, ಆಮೇಲೆ ಅರಗ ರಾಜ್ಯ, ಉದಯಗಿರಿ ಇವೆಲ್ಲ ರಾಜ್ಯಗಳಾಗಿದ್ದು. ನೆಕ್ಸ್ಟ್ 2015-16ರಿಂದ 19-20ರವರೆಗಿನ 5 ವರ್ಷಗಳ ಅವಧಿಯಲ್ಲಿ ಎಷ್ಟು ನಗರಗಳನ್ನು ಚಾಕಚಕ್ಯತೆ ನಗರಗಳ ಮಂಡಳಿ ವ್ಯಾಪ್ತಿಗೆ ಒಳಪಡಿಸಿದೆ? ಅಂದರೆ ಸ್ಮಾರ್ಟ್ ಸಿಟೀಸ್ ಮಿಷನ್ ಅಂದರೆ ಅಪ್ ಟು 2020 ಮಟ್ಟ ಟೋಟಲ್ 100 ನಗರಗಳನ್ನು ಒಳಪಡಿಸಲಾಗಿತ್ತು. ನೆಕ್ಸ್ಟ್ ಭೂಮಿಗೆ ಹೋಲಿಸಿದರೆ ಈ ಕೆಳಗಿನ ಯಾವ ಗ್ರಹಗಳು ಕಡಿಮೆ ತಿರುಗುವ ಸಮಯವನ್ನು ಹೊಂದಿದವ? ಆ್ಯಸ್ ಕಂಪೇರ್ ಟು ಅರ್ತ್. ಇಲ್ಲಿ ಯಾವ ಕಡಿಮೆ ಅದಾವಪ್ಪ? ಅದು ಗುರುಗ್ರಹ. ಸೊ ಗುರುಗ್ರಹ ತನ್ನ ಅಕ್ಷದ ಮೇಲೆ ಒಂದು ಸುತ್ತು ತಿರುಗಲು ಕೇವಲ 9 ಗಂಟೆ 55 ನಿಮಿಷ 9 ಗಂಟೆ
55 ನಿಮಿಷ, ಅದರ ಅಪ್ರಾಕ್ಸಿಮೇಟ್ಲಿ ಒಂದು 10 ಗಂಟೆ ಅದು ತೆಗೆದುಕೊಳ್ತದೆ. ಬಟ್ ಭೂಮಿಗೆ ಎಷ್ಟು ಬೇಕು? 24 ಅವರ್ಸ್, 24 ಗಂಟೆ ಬೇಕು ನಮಗೆ. ಅಂದರೆ ನಮಗಿಂತ ಗುರುಗ್ರಹ ತನ್ನ ಅಕ್ಷದ ಸುತ್ತ ತಿರುಗಲಿಕ್ಕೆ ಜಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ 10 ಅವರ್ಸ್, 9 ಗಂಟೆ 55 ನಿಮಿಷ. ಬಟ್ ಈ ಗುರುಗ್ರಹಕ್ಕಿಂತ ಚಿಕ್ಕದಾದಂಥ ಈ ಮಂಗಳ ಆಗಲಿ, ಮಂಗಳ ಎಷ್ಟು ಬೇಕಪ್ಪ? ಮಂಗಳಕ್ಕೆ 24.6 ಅವರ್ಸ್ ಬೇಕು. ಶುಕ್ರ ಗ್ರಹಕ್ಕೆ ಇದು 243 ಡೇಸ್ ಬೇಕು ಇದಕ್ಕೆ. ಅಂದರೆ ಭೂಮಿಗಿಂತ ಅತ್ಯಂತ ನಿಧಾನ ಇದು. ಓಕೆ, ನೆಕ್ಸ್ಟ್ ಬುಧಕ್ಕೆ 59 ದಿನ ಬೇಕು. ಓಕೆ, ನೆಕ್ಸ್ಟ್ ದೌಲತಾಬಾದ್ ಓಲ್ಡಿ ಏರ್ ಸ್ಕ್ರಿಪ್ ಡ್ಯಾಶ್ನಲ್ಲಿದೆ. ಸೊ ಇದು ಲಡಾಖಲ್ಲಿದೆ. ಇದು ಲಡಾಖ್ನ ಕಾರಾಕೋರಂ ಶ್ರೇಣಿಯಲ್ಲಿದ್ದು ಪ್ರಪಂಚದ ಅತ್ಯಂತ ಎತ್ತರವಾದ ಮಿಲಿಟರಿ ಏರ್ ಸ್ಕ್ರಿಪ್ಟ್ಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಭಾರತೀಯ ರೈಲ್ವೆ ವೀಲ್ ಮತ್ತು ಎಕ್ಸೆಲ್ ಪ್ಲ್ಯಾಂಟ್ ಯಾವ ನಗರದಲ್ಲಿದೆ? ವೀಲ್ ಆ್ಯಂಡ್ ಎಕ್ಸೆಲ್ ಎಲ್ಲಿದೆಯಪ್ಪ? ಬೆಂಗಳೂರದಲ್ಲಿದೆ. ಯಲಹಂಕದಲ್ಲಿ ಈ ವೀಲ್ ಆ್ಯಂಡ್ ಎಕ್ಸೆಲ್ ಪ್ಲ್ಯಾಂಟ್ ಕಂಡು ಬರ್ತದೆ. ನೆಕ್ಸ್ಟ್ ಕಪೂರ್ತಲ ಎಲ್ಲಿದು? ಪಂಜಾಬಲ್ಲಿ. ಓಕೆ, ಕೋಚ್ ಫ್ಯಾಕ್ಟ್ರಿ, ಇಲ್ಲಿ ಕೋಚ್ ಫ್ಯಾಕ್ಟ್ರಿ ಅಂದರೆ ಏನಪ್ಪ? ಇವು ರೈಲ್ವೆ ಡಬ್ಬಿ ಇರ್ತಾವಲ್ಲ, ರೈಲ್ವೆ ಬೋಗಿಗಳು, ಅವುಗಳನ್ನು ರೈಲ್ವೆ ಬೋಗಿ ತಯಾರಿಕೆ ಇಲ್ಲಿ ಕಪೂರ್ತಲದಲ್ಲಿ ಆಗತ್ತೆ. ನೆಕ್ಸ್ಟ್ ವಾರಣಾಸಿಯಲ್ಲಿ ಏನಾಗತ್ತಾ? ರೈಲ್ವೆ ಇಂಜಿನ್ ತಯಾರಾಗುತ್ತೆ ಇಲ್ಲಿ, ಅಂದರೆ ಡೀಸೆಲ್ ಲೋಕೋಮೋಟಿವ್ ವರ್ಕ್ಸ್. ನೆಕ್ಸ್ಟ್ ಬೆಳಗಾವಿಯಲ್ಲಿ ಇಲ್ಲ, ಯಾವುದೇ ಏನಪ್ಪ ಅದರ ಹೆಸರೇನು, ಈ ರೈಲ್ವೆ ರಿಲೇಟೆಡ್ ಒಂದು ಉತ್ಪಾದಕ ಅಥವಾ ಉತ್ಪಾದನಾ ಘಟಕ ಕಂಡುಬರುವುದಿಲ್ಲ. ನೆಕ್ಸ್ಟ್ ಡ್ಯಾಶ್ ಕರ್ನಾಟಕದ ಜನಪದ ನೃತ್ಯ. ಬೀಸು ಕನ್ಸಾಳೆ ಇದು ಮಲೆ ಮಹದೇಶ್ವರ ಗುಡ್ಡದ ಒಂದು ಸಾಂಪ್ರದಾಯಿಕ ಕರ್ನಾಟಕದ ಜಾನಪದ ಕಲೆ. ಇದು ಬಿಹು, ಇದು ಆಸಾಮ್ನ ಜಾನಪದ ನೃತ್ಯ. ನೆಕ್ಸ್ಟ್ ಛಾವು ಇದು ಒಡಿಶಾ ಬರುತ್ತಾ. ನೆಕ್ಸ್ಟ್ ಪಶ್ಚಿಮ ಬಂಗಾಳ ಬರುತ್ತಾ. ಆಮೇಲೆ ಜಾರ್ಖಂಡ್ ಕೂಡ ಬರುತ್ತಾ. ಯಾಕೆಂದರೆ ಅಕ್ಕಪಕ್ಕದ ರಾಜ್ಯಗಳಿರೋದ್ರಿಂದ ಅಲ್ಲಿ ಪ್ರಭಾವ ಇರುತ್ತೆ. ನೆಕ್ಸ್ಟ್ ನಟಿ ನೋಡಿ, ನಟಿದು ಹಿಮಾಚಲ್ ಪ್ರದೇಶ್ HP ಇಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಡ್ಯಾಶ್ನಿಂದ ವಿತ್ತೀಯ ನೀತಿಯನ್ನು ರೂಪಿಸಲಾಗಿದೆ. ವಿತ್ತೀಯ ನೀತಿ ಅಂದರೆ ಮಾನಿಟರಿ ಪಾಲಿಸಿ. ಇದು ರಿಸರ್ವ್ ಬ್ಯಾಂಕಿಂದ, ಭಾರತೀಯ ರಿಸರ್ವ್ ಬ್ಯಾಂಕ್. ಇದು ಭಾರತದಲ್ಲಿ ಹಣದುಬ್ಬರ ನಿಯಂತ್ರಣ ಮತ್ತು ಬಡ್ಡಿ ದರ ನಿಗದಿಪಡಿಸುವ ಒಂದು ಹಣಕಾಸು ನೀತಿಯನ್ನು RBI ರೂಪಿಸ್ತದೆ. ಆಮೇಲೆ ಇದು ಯೋಜನಾ ಆಯೋಗ ಏನು ಮಾಡ್ತದೆ? ಇದು ಯೋಜನಾ ವರದಿಯನ್ನು ಸಿದ್ಧಪಡಿಸ್ತದೆ. ಈಗ ಸದ್ಯಕ್ಕೆ ನೀತಿ ಆಯೋಗ ಅದ, ಯೋಜನಾ ಆಯೋಗ ಇಲ್ಲ. ಈಗೆಲ್ಲ ನೀತಿ ಆಯೋಗ ಮಾಡ್ತದೆ. ನೆಕ್ಸ್ಟ್ ಹಣಕಾಸು ಸಚಿವಾಲಯ, ಇದು ಫಿಸ್ಕಲ್ ಪಾಲಿಸಿ ಅಂದರೆ ರಾಜಕೋಶೀಯ ನೀತಿಯನ್ನು ನೆನಪಿರಲಿ. ಫಿಸ್ಕಲ್ ಪಾಲಿಸಿ ನೋಡಿ, ಹಣಕಾಸು ಸಚಿವಾಲಯ ಫಿಸ್ಕಲ್ ಪಾಲಿಸಿಯನ್ನು ರೂಪಿಸ್ತದೆ. RBI ಏನು ಮಾಡ್ತದೆ? ಮಾನಿಟರಿ ಪಾಲಿಸಿ. RBI, ಫಿಸ್ಕಲ್, ಫೈನಾನ್ಷಿಯಲ್. ನೋಡಿ, F ಫಾರ್ ಫಿಸ್ಕಲ್, F ಫಾರ್ ಫೈನಾನ್ಷಿಯಲ್. ನೆನ್ಪಿಟ್ಕೊಳ್ಳಿ, ಫೈನಾನ್ಷಿಯಲ್ ಅಂದರೆ ಹಣಕಾಸು ಸಚಿವಾಲಯ. ಓಕೆ, ನೆಕ್ಸ್ಟ್ ಭಾರತದ ಭದ್ರತೆ ಮತ್ತು ವಿನಿಮಯ ಮಂಡಳಿ SEBI, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದು ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸ್ತದೆ. ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಮ್ಲಜನಕವನ್ನು ಡ್ಯಾಶ್ ವಿಭಜನೆಯಿಂದ ಪಡೆಯಲಾಗುತ್ತದೆ. ಇದು
H2O ನೀರು ನೋಡಿ, ಇದರಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ಅಂತ. ದ್ವಿತೀಯ ಸಂಶ್ಲೇಷಣೆಯಲ್ಲಿ ಬೆಳಕಿನ ಹಂತದಲ್ಲಿ ನೀರು ಅಣು ವಿಭಜನೆಯಾಗಿ ಅಂದರೆ ಫೋಟೋಲೈಸಿಸ್ ಆಗತ್ತೆ. ಅದು ಅಂದರೆ ಆಮ್ಲಜನಕ ಬಿಡುಗಡೆ ಆಗ್ತದೆ. ಆಮೇಲೆ ಪಿಷ್ಟ ಮತ್ತು ಗ್ಲುಕೋಸ್ ಇವು ದ್ವಿತೀಯ ಸಂಶ್ಲೇಷಣೆ ಕೊನೆಯಲ್ಲಿ ಉತ್ಪತ್ತಿಯಾಗುವಂಥ ಆಹಾರ ಉತ್ಪನ್ನಗಳು. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್, ಇದು ಗ್ಲುಕೋಸ್ ತಯಾರಿಕೆಗೆ ಬಳಸಲ್ಪಡುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2. ನೆಕ್ಸ್ಟ್ ನ್ಯೂಕ್ಲಿಯಸನ್ನು ಬಿಟ್ಟು ಜೀವಂತ ಜೀವಿಗಳ ಜೀವಕೋಶಗಳಲ್ಲಿ ಈ ಕೆಳಗಿನ ಯಾವ ಅಂಗಗಳಲ್ಲಿ DNA ಇರುತ್ತದೆ? ನೋಡಿ, DNA ಮೈಟೋಕಾಂಡ್ರಿಯಾದಲ್ಲಿ ಇರ್ತದೆ. ನ್ಯೂಕ್ಲಿಯಸ್ ಹೊರತುಪಡಿಸಿ ಮೈಟೋಕಾಂಡ್ರಿಯಾ ಮತ್ತು ಸಸ್ಯಗಳಲ್ಲಿ ಕ್ಲೋರೋಪ್ಲಾಸ್ಟ್ ಸ್ವಂತ DNA ಹೊಂದಿರುವ ಕಣದಂಗವಾಗಿದೆ. ಓಕೆ, ಸೊ ಈ ಒಂದು ಜೀವಕೋಶದ ಪೊರೆ ಅಂದರೆ ಏನಪ್ಪ, ಒಂದು ಸೆಲ್ ಮೆಂಬ್ರೇನ, ಆಮೇಲೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ, ಗಾಲ್ಗಿ ಬಾಡೀಸ, ಇಲ್ಲಿ DNA ಇರಂಗಿಲ್ಲ. ನೋ DNA. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು, ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಧನ್ವಂತರಿ ಪ್ರಶಸ್ತಿ ಕೊಡಲಾಗುತ್ತದೆ? ಇದನ್ನು ಔಷಧಿ ಕ್ಷೇತ್ರ. ಭಾರತೀಯ ಪುರಾಣದ ವೈದ್ಯಕೀಯ ದೇವತೆಯಾದ ಧನ್ವಂತರಿಯ ಹೆಸರಿನಲ್ಲಿ ವೈದ್ಯಕೀಯ ಅಥವಾ ಔಷಧಿಯ ಕ್ಷೇತ್ರದ ಸಾಧಕರಿಗೆ ಈ ಪ್ರಶಸ್ತಿ ನೀಡಲಾಗ್ತದೆ. ಮತ್ತು ಸಾಹಿತ್ಯದಲ್ಲಿ ನೋಡ್ಬೇಕಂದ್ರೆ ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡಲಾಗತ್ತೆ. ಸಾಮಾಜಿಕ ಸೇವೆಯಲ್ಲಿ ರಾಮನ್ ಮ್ಯಾಗ್ಸೆಸೆ ಮತ್ತು ಮುಂತಾದ ಪ್ರಶಸ್ತಿಗಳನ್ನು ಕೊಡಲಾಗ್ತದೆ. ಪತ್ರಿಕೋದ್ಯಮದಲ್ಲಿ ಪುಲಿಟ್ಜರ್ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಓಕೆ, ಸೊ ಈ ರೀತಿ ನಾವು ಈ ಕ್ವಶನ್ಗಳನ್ನು ಒಂದು ಸಾಲ್ವ್ ಮಾಡ್ಕೊತಾ ಹೋದ್ವಿ ಅಂದ್ರೆ ನಾವು ಈಸಿಯಾಗಿ ಒಂದು ಎಕ್ಸಾಮನ್ನು ಟ್ಯಾಕಲ್ ಮಾಡ್ಬೋದು. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.